ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭ ಆಗಲಿದೆ. ನಾಳೆ ಎನ್ಡಿಎ ಮೈತ್ರಿಕೂಟದ ಮಹತ್ವದ ಬಜೆಟ್ ಮಂಡನೆಯಾಗಲಿದೆ. ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಬಜೆಟ್ ಮಂಡನೆಯಾಗಲಿದ್ದು ಮೂರನೇ ಅವಧಿಯ ಮೋದಿ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಲಿದೆ. ಇನ್ನು ಕರ್ನಾಟಕ ರಾಜ್ಯಕ್ಕೆ ಬಂಪರ್ ಸಿಗಲಿದೆಯಾ ಈ ಬಜೆಟ್ನಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಬೃಹತ್ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯ ಹಸ್ತ ಸಿಗುತ್ತಾ? ರಾಜ್ಯದಲ್ಲಿ ರೈಲ್ವೆ ಏರ್ಪೋರ್ಟ್ಗಳ ಪುನಶ್ಚೇತನ ಮಾಡುವಂತಹ ಸಾಧ್ಯತೆ ಇದ್ದು ಮೋದಿ 3.0 ಸರ್ಕಾರದ ಬಜೆಟ್ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭ ಆಗಲಿದ್ದು ನಾಳೆ ಎನ್ಡಿಎ ಮೈತ್ರಿಕೂಟದ ಮಹತ್ವದ ಬಜೆಟ್ ಮಂಡನೆಯಾಗಲಿದೆ. ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಬಜೆಟ್ ಮಂಡನೆಯಾಗಲಿದ್ದು ಮೂರನೇ ಅವಧಿಯ ಮೋದಿ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗ್ತಾ ಇರುವಂತದ್ದು ನಾಳೆ. ಇನ್ನು ಕರ್ನಾಟಕ ರಾಜ್ಯಕ್ಕೆ ಬಜೆಟ್ನಲ್ಲಿ ಬಂಪರ್ ಸಿಗಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಬೃಹತ್ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯ ಹಸ್ತ ಸಿಗುತ್ತಾ? ರಾಜ್ಯದಲ್ಲಿ ರೈಲ್ವೆ ಏರ್ಪೋರ್ಟ್ಗಳ ಪುನಶ್ಚೇತನ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮೋದಿ 3.0 ಸರ್ಕಾರದ ಬಜೆಟ್ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿವೆ. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭ ಆಗಲಿದೆ. ನಾಳೆ ಎನ್ಡಿಎ ಮೈತ್ರಿಕೂಟದ ಮಹತ್ವದ ಬಜೆಟ್ ಕೂಡ ಮಂಡನೆ ಆಗಲಿರುವಂತದ್ದು. ಕೇಂದ್ರ ಬಜೆಟ್ ಮೇಲೆ ರಾಜ್ಯ ಸರ್ಕಾರದ ರಾಜ್ಯದ ಜನತೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈ ದೇಶದ ಈಗ ಹೊಸ ಸರ್ಕಾರ ಬಂದಿದೆ, ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಹೀಗಾಗಿ ಅವರ ಅವಧಿಯಲ್ಲಿ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಒಂದು ಬಹುನಿರೀಕ್ಷೆಯ ಬಜೆಟನ್ನು ನಾಳೆ ಮಂಡಿಸಲಿದ್ದಾರೆ. ಹೀಗಾಗಿ ಇವತ್ತಿನಿಂದ ಬಜೆಟ್ ಅಧಿವೇಶನ ಪ್ರಾರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ದೇಶದಲ್ಲಿ ಸಾಕಷ್ಟು ರೀತಿಯಾದಂತಹ ಅನೇಕ ಯೋಜನೆಗಳನ್ನು ರೂಪಿಸಬೇಕು, ಹಾಗೂ ಕನೆಕ್ಟಿವಿಟಿಗೆ ಸಾಕಷ್ಟು ಒಂದು ಮಹತ್ವವನ್ನು ಕೊಡಬೇಕು, ಇಂಡಸ್ಟ್ರಿಯಲೈಸೇಷನ್ಗೆ ಅವಕಾಶವನ್ನು ಕೊಡಬೇಕು ಸಾಕಷ್ಟು. ಮತ್ತು ಈಗಾಗಲೇ ಕಳೆದ ಬಾರಿಯೂ ಕೂಡ ವಿಪಕ್ಷಗಳು ದಾಳಿಯನ್ನು ಮಾಡಿದ್ವು. ಉದ್ಯೋಗ ಸೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ, ಅಥವಾ ಓದುವಂತಹ ವಿದ್ಯಾವಂತರಿಗೆ ಕೇಂದ್ರ ಸರ್ಕಾರ ಉದ್ಯೋಗವನ್ನು ಕೊಡ್ತಾ ಇಲ್ಲ ಎನ್ನುವಂತಹ ಒಂದು ಸಾಕಷ್ಟು ರೀತಿಯಾದಂತಹ ಒಂದು ಆರೋಪಗಳನ್ನ ಮಾಡಿದರು. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಈಗಾಗಲೇ ಎನ್ಡಿಎ ಮೈತ್ರಿಕೂಟ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ದಕ್ಷಿಣ ಭಾಗದಲ್ಲಿರುವಂತಹ ದಕ್ಷಿಣ ಭಾರತಕ್ಕೆ ಸಾಕಷ್ಟು ಅವಕಾಶಗಳನ್ನ ಕೊಡಬೇಕು. ಯಾಕಂದರೆ ಈ ಭಾಗದಲ್ಲಿ ಕನೆಕ್ಟಿವಿಟಿಗೆ ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು, ಅಥವಾ ಹಾರ್ಬರ್ ಕನೆಕ್ಟಿವಿಟಿ ಇರ್ಬೋದು, ಅಥವಾ ಫ್ಲೈಯಿಂಗ್ ಕನೆಕ್ಟಿವಿಟಿ ಇರ್ಬೋದು, ಇವೆಲ್ಲವನ್ನು ಕೂಡ ಜೋಡಿಸುವಂತಹ ಕೆಲಸ ಮಾಡಬೇಕು. ಹಾಗೂ ಬಹಳ ಪ್ರಮುಖವಾಗಿ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಸವಾಲು ಇರತಕ್ಕಂಥದ್ದು ನದಿ ಜೋಡಣಾ ಕಾರ್ಯ. ಹೀಗಾಗಿ ನದಿ ಜೋಡಣಾ ಕಾರ್ಯಕ್ಕೂ ಕೂಡ ಮತ್ತೊಮ್ಮೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಒಂದು ಮಹತ್ವದ ಯೋಜನೆ ಇತ್ತು. ಆದರೆ ಈ ಬಾರಿ ಅದು ಪ್ರಸ್ತಾಪ ಆಗಿದೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗೂ ನೀತಿ ಆಯೋಗದಲ್ಲೂ ಕೂಡ ಕರ್ನಾಟಕದ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರ್ತವೆ, ಸಾಕಷ್ಟು ರೈಲ್ವೆ ಯೋಜನೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ, ಅಂದರೆ ಮೈಸೂರಿನ ಜನ ಸಾಕಷ್ಟು ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಮೈಸೂರು ವಿಮಾನ ನಿಲ್ದಾಣದ ಎಕ್ಸ್ಪೆನ್ಷನ್, ಹಾಗೂ ಭಾಳ ಪ್ರಮುಖವಾಗಿ ಕುಶಾಲನಗರಕ್ಕೆ ರೈಲು ಹಳಿ ಆಗ್ತಕ್ಕಂಥದ್ದು, ಅಥವಾ ರೈಲು ಜೋಡಣಾ ಕಾರ್ಯ ಆಗುತ್ತಾ ಈ ಬಾರಿ ಅಂತಕ್ಕಂಥದ್ದು ಕೂಡ ಹೆಚ್ಚಿನ ನಿರೀಕ್ಷೆ ಇದೆ. ಮೊದಲ ಅಧಿವೇಶನ ನಡೆದಾಗಲೂ ಕೂಡ ಮಾನ್ಯ ಸಂಸದರಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಅನೇಕ ಸಚಿವರನ್ನು ಭೇಟಿಯಾಗಿ ಮನವಿಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಮೈಸೂರಿಗೂ ಕೂಡ ಒಂದು ಬಂಪರ್ ಕೊಡುಗೆ ಸಿಗುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಕರ್ನಾಟಕದ ವಿಚಾರವಾಗಿ ಮಾತಾಡೋದಾದರೆ ದೊಡ್ಡ ಮಟ್ಟದ ಕೈಗಾರಿಕೆಗಳಿರ್ಬೋದು, ಅಥವಾ ಜಲಾನಯನ ಪ್ರದೇಶಗಳಿಗೆ ಒಂದು ಸಾಕಷ್ಟು ರೀತಿಯಾದಂತಹ ಅಣೆಕಟ್ಟುಗಳಿಗೆ, ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಹಾಗೂ ಇನ್ನಿತರ ಯೋಜನೆಗಳಿಗೂ ಕೂಡ ಈ ಬಾರಿ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ಬಜೆಟ್ ಏನಿದೆ ಇದು ಕರ್ನಾಟಕ ಜನರ ಪಾಲಿಗೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಆಗಿದೆ. ಈ ಒಂದು ನಿರೀಕ್ಷೆಯನ್ನು ಯಾವ ರೀತಿ ಸಾಕಾರಗೊಳಿಸ್ತಾರೆ, ಅಥವಾ ನಾಳಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಕೊಡುಗೆಗಳು ಎಷ್ಟು ಕೊಡ್ತಾರೆ ಎನ್ನುವಂತಹ ಕುತೂಹಲ ಕೂಡ ಇರತಕ್ಕಂಥದ್ದು. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕದ ಅಡಿಯಲ್ಲೇ ರಾಜ್ಯಸಭಾ ಸದಸ್ಯೆಯಾಗಿ ವಿತ್ತ ಸಚಿವರಾಗಿರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕದವರೇ ಆದ್ದರಿಂದ ಈ ಬಾರಿ ಹೆಚ್ಚಿನ ನಿರೀಕ್ಷೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಯಶಸ್, ನಿಮ್ಮೆಲ್ಲ ಮಾಹಿತಿಗಾಗಿ.